ಫುಲ್ ಹ್ಯಾಂಡ್ ಈ ಥರ ಇತ್ತು, ಬೆಂಡ್ ಆಗಿತ್ತು. ಸೊ ಫುಲ್ ಸ್ಟಿಫ್ನೆಸ್ ಇತ್ತು. ಓಕೆ. ಸೊ ಆಮೇಲೆ ನಮ್ಮ ಹತ್ರ ಟ್ರೀಟ್ಮೆಂಟ್ಗೆ ಏನು ಬಂದರು, ನಾವೆಲ್ಲ ಡಯಾಗ್ನೋಸ್ ಮಾಡಿಬಿಟ್ಟು ಇವ್ರಿಗೆ ಅಕ್ಯುಪಂಚರ್ ಮಾಡೋಣ ಅಂತ ಅಕ್ಯುಪಂಚರ್ ಟ್ರೀಟ್ಮೆಂಟ್ ಕೊಟ್ವಿ. ಓಕೆ. ಸೊ ಇಷ್ಟಿದ್ದು ಇವಾಗ ಅಟ್ಲೀಸ್ಟ್ ಟ್ರೈ ಮಾಡ್ತಾರೆ, 50% ಇಂಪ್ರೂವ್ಮೆಂಟ್ ಬಂದಿದೆ. ಈ ಕೈಯಲ್ಲಿ ಬಲನೇ ಇರಲಿಲ್ವಾ, ಅಲ್ಲಾಡ್ಸೋಕೆ ಆಗ್ತಿರ್ಲಿಲ್ಲ, ಈಗ ಎಷ್ಟು ಎತ್ತೋಕ್ಕಾಗತ್ತೆ ನಿಮಗೆ? ಅಷ್ಟಾಗತ್ತಾ ಸರ್? ಇದು ಕಾಸ್ಮೆಟಿಕ್ ಅಕ್ಯುಪಂಚರ್ ಅಂತ ಹೇಳ್ತೀವಿ. ಕಾಸ್ಮೆಟಿಕ್ ಅಕ್ಯುಪಂಚರ್ ಅಂದರೆ ದಟ್ ಈಸ್ ಮೈನ್ಲಿ ಫಾರ್ ಬ್ಯೂಟಿ ಕಾನ್ಷಿಯಸ್ನೆಸ್. ಓಕೆ. ನೀಡಲ್ಸ್ ತೋರಿಸಿ ಒಂದ್ಸಲ. ಅಷ್ಟು ತೆಳ್ಳಗಿರುತ್ತಲ್ಲ? ಹೌದು ಸರ್. ಓಕೆ. ಅದು ಒಂದೊಂದು ಹೇರ್ ಇರುತ್ತಲ್ಲ, ಅಷ್ಟು ಸಣ್ಣ ಅಂತ ಹೇಳ್ತೀವಿ, ಕೂದಲು ಸಣ್ಣ ಇರುತ್ತೆ ಅಷ್ಟೇ. ಹೌದು. ಈಗ ಫಾರ್ ಎಕ್ಸಾಂಪಲ್ ಇದು ಸ್ಮಾಲ್ ಇಂಟೆಸ್ಟೈನ್ ಮೆರಿಡಿಯನ್ ಈ ರೀತಿ ಫ್ಲೋ ಆಗುತ್ತೆ, ಈ ರೀತಿ ಫ್ಲೋ ಆಗಿ ಇಲ್ಲಿ ಎಂಡ್ ಆಗುತ್ತೆ ಕಿವಿ ಹತ್ರ. ಓಕೆ. ಸೊ ಇನ್ನು ನಾವು ಸ್ಟಿಮ್ಯುಲೇಟ್ ಮಾಡಿದ್ರೆ ಎನರ್ಜಿ ಫ್ಲೋ ಸಹ ನಮ್ಗೆ ಗೊತ್ತಾಗುತ್ತೆ. ಅದು ಪಿಂಪಲ್ಸ್ ಸುತ್ತೂ ಕೆಲವರ ಮುಖದಲ್ಲಿ ತುಂಬಾ ಪಿಂಪಲ್ಸ್ ಆಗಿರುತ್ತೆ, ತುಂಬಾ ಗುಳ್ಳೆ ಪಿಂಪಲ್ಸ್ ಇರುತ್ತಲ್ಲ, ಅದು ಹೋಗುತ್ತಾ ಸರ್? ಹೇಗೆ ಹೋಗುತ್ತೆ ಸರ್? ಫೇಸ್ ಅಲ್ಲಿ ನೋಡ್ಕೊಂಡ್ರೆ ನಾವು ಕಂಡುಹಿಡಿಬಹುದು ಮನುಷ್ಯನ ಆರೋಗ್ಯ ಹೆಂಗಿದೆ ಅಂತ. ನೋಡಿ, ಪಿಂಪಲ್ ಇದೆ ಅಂದ್ರೆ ಆ ಪಿಂಪಲ್ ಸುತ್ತಾರೋದು ಈ ರೀತಿ ನಾವು ನೀಡ್ಲಿಂಗ್ ಮಾಡ್ತೀವಿ. ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತೀವಿ, ಕುತ್ತಿಗೆ ನೋವು, ಫ್ರೋಜನ್ ಶೋಲ್ಡರ್ ಮತ್ತೆ ಶೋಲ್ಡರ್ ಪೈನ್ ಆಗಿರ್ಬೋದು, ಆಸ್ಟಿಯೋ ಆರ್ಥರೈಟಿಸ್, ನೀ ಪೈನ್ ಆಗಿರ್ಬೋದು, ಎಲ್ಲಾ ನೋವು ಕಂಡೀಷನ್ಗೆ ನಾವು ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ. ಅಟ್ ದಿ ಸೇಮ್ ಟೈಮ್ ನಾವು ಈಗ ಮೈಗ್ರೇನ್ ಆಗಿರ್ಬೋದು, ಇಲ್ಲಾಂದ್ರೆ ಅಸಿಡಿಟಿ ಆಗಿರ್ಬೋದು, ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಎಲ್ಲಾ ರೀತಿ ಕಂಡೀಷನ್ಸ್ಗೆ, ಇಂಡೈಜೆಷನ್, ಕಾನ್ಸ್ಟಿಪೇಷನ್ ಆಗಿರ್ಬೋದು, ಡಯೇರಿ ಆಗಿರ್ಬೋದು, ನಾವು ಫೀವರ್ಗೆ ಸಹ ನಾವು ಅಕ್ಯುಪಂಕ್ಚರ್ ಮಾಡಿ ಕಡಿಮೆ ಮಾಡಬಹುದು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್, ಈಗ ಏನಾಗಿತ್ತು ಇವ್ರಿಗೆ? ಸರ್, ಇವರು ಬೈ ಬರ್ತ್ ಡಿಫೆಕ್ಟ್ ಸರ್. ಇದು ಬೈ ಬರ್ತ್ ಡಿಫೆಕ್ಟ್ ಅಂದ್ರೆ ಫುಲ್ ಹ್ಯಾಂಡ್ ಈ ತರ ಇತ್ತು, ಬೆಂಡ್ ಆಗಿತ್ತು. ಸೊ ಫುಲ್ ಸ್ಟಿಫ್ನೆಸ್ ಇತ್ತು. ಓಕೆ. ಸೊ ಆಮೇಲೆ ನಮ್ಮ ಹತ್ರ ಟ್ರೀಟ್ಮೆಂಟ್ಗೆ ಏನ್ ಬಂದ್ರು, ನಾವೆಲ್ಲ ಡಯಾಗ್ನೋಸ್ ಮಾಡ್ಬಿಟ್ಟು ಇವ್ರಿಗೆ ಅಕ್ಯುಪಂಚರ್ ಮಾಡೋಣ ಅಂತ ಅಕ್ಯುಪಂಚರ್ ಟ್ರೀಟ್ಮೆಂಟ್ ಕೊಟ್ವಿ. ಸೊ ಇಷ್ಟಿದ್ದು ಇವಾಗ ಅಟ್ಲೀಸ್ಟ್ ಟ್ರೈ ಮಾಡ್ತಾರೆ, 50% ಇಂಪ್ರೂವ್ಮೆಂಟ್ ಬಂದಿದೆ. ಇನ್ನು 50% ಇಂಪ್ರೂವ್ಮೆಂಟ್ ಬರಬೇಕು, ಬಟ್ ಸ್ಟಿಫ್ನೆಸ್ ಎಲ್ಲ ತುಂಬಾ ಕಡಿಮೆ ಆಗಿದೆ. ಈ ಕೈಯಲ್ಲಿ ಬಲನೇ ಇರಲಿಲ್ವಾ, ಅಲ್ಲಾಡ್ಸೋಕೆ ಆಗ್ತಿರ್ಲಿಲ್ಲ, ಈಗ ಎಷ್ಟು ಎತ್ತೋಕ್ಕಾಗತ್ತೆ ನಿಮಗೆ? ಅಷ್ಟಾಗತ್ತಾ? ಓಕೆ. ಎಷ್ಟು ಸೆಷನ್ ಕೊಟ್ರಿ ಸರ್? ಸರ್, ನಾವು 10 ಸೆಷನ್ಸ್ ಕೊಟ್ಟಿದ್ದೀವಿ. ಓಕೆ. ಸೊ ಈಗ ಸ್ವಲ್ಪ ಗ್ಯಾಪ್ ಕೊಡ್ಬೇಕು. ಯೂಶಲಿ ಒಂದು 10 to 15 ಸೆಷನ್ಸ್ ಕೊಟ್ಟು ಒಂದು ತಿಂಗಳಿಗೆ ಗ್ಯಾಪ್ ಕೊಟ್ಟು ಮತ್ತೆ ಕೊಡ್ಬೋದು. ಓಕೆ. ಈಗ ನಾವು ಒಂದು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಅಂದ್ರೆ ಒಂದು ಸೆಷನ್ ಕೊಟ್ಟಿದ್ದೀವಿ, ಕಂಪ್ಲೀಟ್ 10 ಸೆಷನ್ಸ್. ಈಗ ಗ್ಯಾಪ್ ಅಲ್ಲಿ ಇದ್ದಾರೆ. ಈಗ ಇದು ಪಕ್ಕ ಒಂಥರ ಬಲ ಬಂದಂಗಾಗಿದೆ, ಅವನಿಗೆಲ್ಲ ಗೊತ್ತಾಗ್ತಿದೆ ಇದೀಗ? ಅದು ಗೊತ್ತಾಗ್ತಾ ಇದೆ. ಸೊ ಅವ್ರೇನಂದ್ರೆ ಎಕ್ಸಸೈಸ್ ಹೇಳ್ಕೊಟ್ಟಿದೀವಿ ಅವ್ರಿಗೆ. ಓಕೆ. ಈಗ ಏನಂದ್ರೆ ಈಗ 20 days 1 month ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದಿಲ್ಲ. ಆ ಟೈಮಲ್ಲಿ ಏನೇನು ಎಕ್ಸಸೈಸ್ ಮಾಡಬೇಕು ಅವೆಲ್ಲ ಹೇಳ್ಕೊಟ್ಟಿದ್ದೀವಿ. ಇದಕ್ಕೆ ಲೋಕಲ್ ಅಕ್ಯುಪಂಕ್ಚರ್ ಮಾಡ್ತಾ ಇದೀವಿ. ಸೊ ಈಗ ನಾವು ಪೇನ್ ರಿಲೇಟೆಡ್ ಕಂಡೀಷನ್ ಮಾಡ್ತಾ ಇಲ್ಲ. ಇಲ್ಲಿ ಸ್ಟಿಫ್ನೆಸ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಪ್ರಿಕ್ ಮಾಡಿದ್ರೆ ಇಲ್ಲಿರ್ತಕ್ಕಂಥ ಮಾಂಸಖಂಡದ ಸ್ಟಿಫ್ನೆಸ್ ಕಡಿಮೆ ಆಗುತ್ತೆ. ನಂತರ ಇದು ಅಕ್ಯುಪಂಕ್ಚರ್ ಆದ್ಮೇಲೆ ಅವರೇ ಎಕ್ಸಸೈಸ್ ಮಾಡಿದ್ರೆ ಡೇ ಬೈ ಡೇ ಅವ್ರಿಗೆ ತಾಕತ್ ಬರುತ್ತೆ, ಸ್ಟ್ರೆಂತ್ ಬರುತ್ತೆ. ಈಗ ಇಷ್ಟು ಮಾತ್ರ ಎತ್ತಾ ಇದ್ದಾರೆ, ಇನ್ನು ಕರೆಕ್ಟ್ ಆಗಿ ಎಕ್ಸಸೈಸ್ ಮಾಡಿದ್ರೆ ಫುಲ್ ಕರೆಕ್ಟ್ ಆಗಿ ಓಪನ್ ಆಗುತ್ತೆ ಅಂತ ಕರೆಕ್ಟ್ ಆಗಿ ಬರುತ್ತೆ ಅವ್ರದ್ದು. ಈ ಚುಚ್ಚುವಾಗ ನೋವು ಆಗೋದು ಆತರ ಏನಾಗಲ್ಲ? ಲೈಟ್ ಹ್ಯಾಂಡ್ ಪ್ರಿಕ್ ತರ ಆಗುತ್ತೆ, ಇಲ್ಲಾಂದ್ರೆ ಆ ನೋವು ಸಹ ಕೆಲವೊಂದ್ಸರಿ ಆಗೋದೇ ಇಲ್ಲ. ಯಾವಾಗಾದ್ರೂ ಒಂದ್ಸರಿ ಆಗುತ್ತೆ ಅಷ್ಟೇ. ಸ್ವಲ್ಪ ನೀಡಲ್ಸ್ ತೋರಿಸಿ ಒಂದ್ಸಲ. ಅಷ್ಟು ತೆಳ್ಳಗಿರುತ್ತಲ್ಲ? ಹೌದು ಸರ್. ಓಕೆ. ಅದು ಒಂದೊಂದು ಹೇರ್ ಇರುತ್ತಲ್ಲ, ಅಷ್ಟು ಸಣ್ಣ ಅಂತ ಹೇಳ್ತೀವಿ, ಕೂದಲು ಸಣ್ಣ ಇರುತ್ತೆ ಅಷ್ಟೇ. ಹೌದು. ನೋವು ಸಹ ಆಗಲ್ಲ, ಯಾವಾಗಾದ್ರೂ ಒಂದೊಂದ್ಸರಿ ಅಷ್ಟೇ ಪ್ರಿಕ್ ಆಗುತ್ತೆ, ಇಲ್ಲಾಂದ್ರೆ ನೋವು ಸಹ ಆಗೋದಿಲ್ಲ. ಈಗ ನೀವು ಇಲ್ಲಿ ಚುಚ್ಚಿದ್ರಲ್ಲ, ನಿಮ್ಗೆ ಮೆರಿಡಿಯನ್ ಹಿಂಗೆ ಪಾಸ್ ಆಗುತ್ತೆ ಅಂತ ಗೊತ್ತಿರುತ್ತಾ? ಅದು ಹೇಗೆ? ಇಲ್ಲ, ಈಗ ನೋಡಿ ಫಾರ್ ಎಕ್ಸಾಂಪಲ್, ಸೊ ಇಲ್ಲಿ ಬರೋ ಮೆರಿಡಿಯನ್ ಸ್ಮಾಲ್ ಇಂಟೆಸ್ಟೈನ್ ಮೆರಿಡಿಯನ್ ಅಂತ ಹೇಳ್ತೀವಿ. ಓಕೆ. ಈಗ ಇನ್ನೊಂದ್ ಏನಂದ್ರೆ, ನಾವು ನೀಡಲ್ಲಿ ಎಲ್ಲಿ ಪ್ರಿಕ್ ಮಾಡಿರ್ತೀವಲ್ಲ, ಅಲ್ಲಿ ಸ್ಟಿಮ್ಯುಲೇಟ್ ಮಾಡಿದ್ರೆ ಒಳಗೆ ಚಿ ಅಂತ ಹೇಳ್ತೀವಿ. ಅದನ್ನ ಅಕಾರ್ಡಿಂಗ್ ಟು ಅಕ್ಯುಪಂಕ್ಚರ್ ನಮ್ ಇಂಡಿಯನ್ ಸಂಸ್ಕೃತಿಯಲ್ಲಿ 72,000 ಎನರ್ಜಿ ನಾಡಿಸ್ ಅಂತ ಹೇಳ್ತೀವಿ, ಪ್ರಾಣಶಕ್ತಿ ಅಂತ ಹೇಳ್ತೀವಿ. ಆದ್ರೆ ಅಕ್ಯುಪಂಕ್ಚರ್ ಅಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಅದನ್ನ ಚಿ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಇದು ಸ್ಮಾಲ್ ಇಂಟೆಸ್ಟೈನ್ ಮೆರಿಡಿಯನ್ ಈ ರೀತಿ ಫ್ಲೋ ಆಗುತ್ತೆ, ಈ ರೀತಿ ಫ್ಲೋ ಆಗಿ ಇಲ್ಲಿ ಎಂಡ್ ಆಗುತ್ತೆ ಕಿವಿ ಹತ್ರ. ಓಕೆ. ಸೊ ಇನ್ನು ನಾವು ಸ್ಟಿಮ್ಯುಲೇಟ್ ಮಾಡಿದ್ರೆ ಎನರ್ಜಿ ಫ್ಲೋ ಸಹ ನಮ್ಗೆ ಗೊತ್ತಾಗುತ್ತೆ. ಈಗ ನಾನು ಇನ್ನೊಂದು ನೀಡಲ್ ಅವ್ರಿಗೆ ಹಾಕ್ಬಿಟ್ಟು ಹೆಂಗೆ ಅಂತ ತೋರಿಸ್ತೀನಿ, ಸಿಂಪಲ್ ಟೆಕ್ನಿಕ್ ಅದು. ಆ ಚಿ ಅನ್ನೋದು ಸಹ ಗೊತ್ತಾಗುತ್ತೆ ನಮ್ಗೆ. ಇದು ಲೋಕಲ್ ಪಾಯಿಂಟ್ಸ್ ಹಾಕ್ತಾ ಇದ್ವಿ ಸರ್ ಅವ್ರಿಗೆ. ಎಷ್ಟು ನೀಡಲ್ಸ್ ಹಾಕ್ಬೇಕಾಗುತ್ತೆ ಸರ್? ಸರ್, ಯೂಶಲಿ ನಾವ್ ಹೇಳೋದು, ಈಗ ಅಕ್ಯುಪಂಕ್ಚರ್ ಅಲ್ಲಿ ಯಾರು ಮಾಸ್ಟರ್ ಅಂದ್ರೆ, ಯಾರು ಮಿನಿಮಮ್ ನಂಬರ್ ಆಫ್ ನೀಡಲ್ಸ್ ಯೂಸ್ ಮಾಡ್ತಾರೆ, ಈಸ್ ದಿ ಮಾಸ್ಟರ್ ಇನ್ ಅಕ್ಯುಪಂಕ್ಚರ್. ಆದ್ರೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ನೋವಿದೆ ಅಂತ 20 ನೀಡಲ್ ಇಲ್ಲಿ ಹಾಕೋದು, 15 ನೀಡಲ್ ಹಾಕೋದು, ದಟ್ ಈಸ್ ನಾಟ್ ದಿ ಅಕ್ಯುಪಂಕ್ಚರ್. ನನ್ ಕೇಳಿದ್ರೆ ಎಷ್ಟು ಕಡಿಮೆ ನೀಡಲ್ ಯೂಸ್ ಮಾಡಿದ್ರೆ ಈಸ್ ದಿ ಬೆಟರ್ ಅಕ್ಯುಪಂಕ್ಚರಿಸ್ಟ್. ಈಗ ನೋಡಿ, ಇವ್ರಿಗೆ ಏನಂದ್ರೆ ನಾವು ಪೇನ್ ರಿಲೇಟೆಡ್ ಇದಕ್ಕೆ ಇಶ್ಯೂ ಅಕ್ಯುಪಂಕ್ಚರ್ ಮಾಡ್ತಾ ಇಲ್ಲ. ಇವ್ರಿಗೆ ಸ್ಟಿಫ್ನೆಸ್ ಕಡಿಮೆ ಆಗೋದಕ್ಕೆ ಲೋಕಲ್ ಪಾಯಿಂಟ್ಸ್ ಯೂಸ್ ಮಾಡ್ತಾ ಇದೀವಿ. ಅವ್ರಿಗೆ ಒಂದು ಪಾಯಿಂಟ್ ತೋರಿಸ್ತೀನಿ, ಹೆಂಗೆ ಸ್ಟಿಮ್ಯುಲೇಷನ್ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ ನಾನು.
ಈ ರೀತಿ ಇವ್ರಿಗೆ ಅಕ್ಯುಪಂಕ್ಚರ್ ಮಾಡ್ತಾ ಇದ್ವಿ. ಅದು ಸ್ಟಿಫ್ನೆಸ್ ಎಲ್ಲ ಕಡಿಮೆ ಆಗಿ ಈಗ 50% ಇಂಪ್ರೂವ್ಮೆಂಟ್ ಇದೆ. ಸೊ ಇನ್ನೊಂದು 1 ಸೆಷನ್ ಮತ್ತೆ 10 ಸೆಷನ್ಸ್ ಕೊಟ್ರೆ ಇನ್ನೊಂದು ಪ್ರೋಟೋಕಾಲ್ ಅಲ್ಲಿ ಸಂಪೂರ್ಣ ಗುಣ ಆಗುತ್ತೆ. ಈಗ ನಾನು ಕೇಳೋದು ಸರ್, ಈಗ ಇವರಿಗೆ ಕೈ ಪ್ರಾಬ್ಲಮ್ ಇತ್ತು, ಬಂದಿದ್ದಾರೆ, ಯಾವ ಪ್ರಾಬ್ಲಮ್ಸ್ಗೆ ಇಲ್ಲಿಗೆ ಬರಬಹುದು ಅಂತ? ಸರ್ ನಾವು ಎಲ್ಲಾ ಪೈನ್ ಕಂಡೀಷನ್ಸ್ಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಪೈನ್ ಮ್ಯಾನೇಜ್ಮೆಂಟ್ 100% ಆಗುತ್ತೆ. ಫಾರ್ ಎಕ್ಸಾಂಪಲ್ ಲಂಬ್ಯಾಗು ಅಂತೀವಿ, ಅಂದ್ರೆ ಬ್ಯಾಕ್ ಪೈನ್, ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತೀವಿ, ಕುತ್ತಿಗೆ ನೋವು, ಫ್ರೋಜನ್ ಶೋಲ್ಡರ್ ಮತ್ತೆ ಶೋಲ್ಡರ್ ಪೈನ್ ಆಗಿರ್ಬೋದು, ಆಸ್ಟಿಯೋ ಆರ್ಥರೈಟಿಸ್, ನೀ ಪೈನ್ ಆಗಿರ್ಬೋದು, ಎಲ್ಲಾ ನೋವು ಕಂಡೀಷನ್ಗೆ ನಾವು ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ. ಅಟ್ ದಿ ಸೇಮ್ ಟೈಮ್ ನಾವು ಈಗ ಮೈಗ್ರೇನ್ ಆಗಿರ್ಬೋದು, ಇಲ್ಲಾಂದ್ರೆ ಅಸಿಡಿಟಿ ಆಗಿರ್ಬೋದು, ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಎಲ್ಲಾ ರೀತಿ ಕಂಡೀಷನ್ಸ್ಗೆ, ಇಂಡೈಜೆಷನ್, ಕಾನ್ಸ್ಟಿಪೇಷನ್ ಆಗಿರ್ಬೋದು, ಡಯೇರಿಯಾ ಆಗಿರ್ಬೋದು, ನಾವು ಫೀವರ್ಗೆ ಸಹ ನಾವು ಅಕ್ಯುಪಂಕ್ಚರ್ ಮಾಡಿ ಕಡಿಮೆ ಮಾಡಬಹುದು. ಫಾರ್ ಎಕ್ಸಾಂಪಲ್ ಈಗ ಟೈಫಾಯ್ಡ್ ಅಂತವೆಲ್ಲ ಕಷ್ಟ ಆಗುತ್ತೆ, ಬಟ್ ಜಸ್ಟ್ ವೈರಲ್ ಫೀವರ್ ಅಲ್ಲದ್ರೆ ಅದು ಸಹ ಕಡಿಮೆ ಆಗುತ್ತೆ. ಕೆಲವೊಂದು ಪಾಯಿಂಟ್ಸ್ ಲೈಕ್ LI11 ಅಂತ ಹೇಳ್ತೀವಿ. LI11 ಗಿವ್ಸ್ ಕೂಲಿಂಗ್ ಎಫೆಕ್ಟ್ ಟು ದಿ ಬಾಡಿ. ಸೊ ಟೆಂಪರೇಚರ್ ಜಾಸ್ತಿ ಇದ್ರೆ ಅದನ್ನ ಕಡಿಮೆ ಮಾಡುತ್ತೆ. ಈ ಮಂಡಿ ನೋವು ಇರೋದು, ವರ್ಷದಿಂದ ಬೆನ್ನು ನೋವು ಇರುವಂತದ್ದು, ಕುತ್ತಿಗೆ ನೋವು ಇರುವಂತದ್ದು, ಇದೆಲ್ಲ ಕ್ಲಿಯರ್ ಆಗುತ್ತೆ? ಎಲ್ಲ ಕ್ಲಿಯರ್ ಆಗುತ್ತೆ, ಕಡಿಮೆ ಆಗುತ್ತೆ. ಸೊ ಅದಕ್ಕೆ ನಾವು ಮಿನಿಮಮ್ 5 to 10 ಸೆಷನ್ಸ್ ಆಫ್ ಅಕ್ಯುಪಂಕ್ಚರ್ ಕೊಡ್ತೇವೆ. ಸೊ ನಾವು ಫಸ್ಟ್ 1 ಸೆಷನ್ 2 ಸೆಷನ್ ಕೊಟ್ಟಾದ್ಮೇಲೆ ಅವ್ರಿಗೆ ಎಷ್ಟು ಸೆಷನ್ ಬೇಕು ಅಂತ ಆಮೇಲೆ ಡಿಸೈಡ್ ಮಾಡ್ತೀವಿ. ಸರ್ ನಿಮ್ಗೆ ಹೆಂಗ್ ಗೊತ್ತಾಯ್ತು ಇವರು ಡಾಕ್ಟರ್ ಬಗ್ಗೆ ಇಲ್ಲಿರೋದು ಹೆಂಗ್ ಗೊತ್ತಾಯ್ತು, ಮತ್ತೆ ಹೆಂಗಿದೆ ರಿಸಲ್ಟ್ ಅನಿಸ್ತು? ಸ್ವಲ್ಪ ಚೆನ್ನಾಗಿದೆ, ಪರವಾಗಿಲ್ಲ. ಹಿಂಗಿತ್ತು, ಸ್ವಲ್ಪ ಹಿಂಗಾಗಿ ಸ್ವಲ್ಪ ಆಗಿತ್ತು. ಬೇರೆ ಕಡೆ ಎಲ್ಲ ಟ್ರೈ ಮಾಡಿದಿರಾ? ಎಲ್ಲ ಕಡೆ ಟ್ರೈ ಮಾಡಿದ್ದೀರಿ ಸರ್. ಓದ್ತಾ ಟ್ರೈ ಆಗ್ತದೆ ಅಂದ್ರು, ಅದು ಆಗಿಲ್ಲ ನೋಡಿ. ಈ ರೀತಿ ನಾವು ಇದು ಜಸ್ಟ್ ಸಿಂಪಲ್ ಪಾಯಿಂಟ್ ಅಂತ ಹೇಳ್ತೀವಿ, LI11 ಅಂತ ಹೇಳ್ತೀವಿ, ಲಾರ್ಜ್ ಇಂಟೆಸ್ಟೈನ್ 11. ಸೊ ಇಲ್ಲಿ ನೋಡಿ, ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಇದು ಮ್ಯಾನ್ ಪ್ಲೇಟ್ ಮಾಡ್ತೀವಿ. ಸೊ ಈ ರೀತಿ ಮ್ಯಾನ್ ಪ್ಲೇಟ್ ಮಾಡಿದ್ರೆ ವಿ ಕ್ಯಾನ್ ಫೀಲ್ ದಿ ಫ್ಲೋ ಆಫ್ ಎನರ್ಜಿ, ಚಿ ಅಂತ ಹೇಳ್ತೀವಿ ನೋಡಿ. ಅವ್ರಿಗೆ ಗೊತ್ತಾಯ್ತು ಇವಾಗ, ಗೊತ್ತಾಯ್ತಲ್ಲ? ತಲ್ಸ್ನೆ ಬಿಟ್ಲು ಪಯ್ಯದೆ. ಸೊ ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಾವು ನಮ್ಮ ಶರೀರದಿಂದ ವಿಂಡನ್ನ ಆಚೆ ತೆಗಿಬೇಕು ಅಂದ್ರೆ, ಈಗ ಪ್ರಿಕ್ ಮಾಡಿರೋ ನೀಡಲ್ನ ಸಡನ್ ಆಗಿ ಆಚೆ ತೆಗಿಬೇಕು. ಸೊ ಅವಾಗ ಎಕ್ಸೆಸ್ ಆಫ್ ವಿಂಡ್ ಏನಿದೆ ಅದು ನಮ್ಮ ಶರೀರದಿಂದ ಆಚೆ ಹೋಗುತ್ತೆ. ಸೊ ಈ ರೀತಿ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಎಲ್ಲ ಇದೆ ಅಕ್ಯುಪಂಕ್ಚರ್ ಅಲ್ಲಿ. ಸೊ ಬೇಸ್ಡ್ ಆನ್ ದಿ ಪೇಷಂಟ್ ಕಂಡೀಷನ್, ಅವರು ಡಯಾಗ್ನೋಸಿಸ್ ನೋಡಿಕೊಂಡು ಅವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಬೇಕು ಅಂತ ಡಿಸೈಡ್ ಮಾಡ್ತೀನಿ. ಅಕ್ಯುಪಂಕ್ಚರ್ ಅಲ್ಲಿ ಇಷ್ಟೆಲ್ಲ ಕ್ಲಿಯರ್ ಆಗುತ್ತೆ ಸರ್? ಆಗುತ್ತೆ. ಮೈನ್ ಆಗಿ ಅಕ್ಯುಪಂಕ್ಚರ್ ಅಲ್ಲಿ ಟ್ರೀಟ್ಮೆಂಟ್ ಯಾವುದೇ ಕೊಟ್ರು ಪೈನ್ ರಿಲೇಟೆಡ್ ಕಂಡೀಷನ್ಸ್ ಹೆಲ್ಪ್ ಆಗುತ್ತೆ. ಅಟ್ ದಿ ಸೇಮ್ ಟೈಮ್ ಜಾಯಿಂಟ್ ಸ್ಟಿಫ್ನೆಸ್ ಆಗಿರ್ಬೋದು, ಮಾಂಸಖಂಡ ದಪ್ಪಕ್ಕೆ ಇರೋದು ಮತ್ತೆ ಅದು ಟೈಟ್ ಆಗಿರೋದು, ಅವೆಲ್ಲ ಕಡಿಮೆ ಆಗುತ್ತೆ. ಕೆಲವರಿಗೆ ಮಂಡಿ ನೋವು ಇರುವಂತದ್ದು ಅಥವಾ ಕುತ್ತಿಗೆ ನೋವು ಇರುವಂತದ್ದು, ಕೆಲವೊಂದು ಭಾಗಗಳಲ್ಲಿ ನೋವು ಇರುತ್ತೆ ಕೆಲವೊಬ್ಬರಿಗೆ. ಹೌದು ಸರ್, ಅದೆಲ್ಲ ಎಲ್ಲವೂ ಸಹ ಕಡಿಮೆ ಆಗುತ್ತೆ. ಈಗ ಅಕ್ಯುಪಂಕ್ಚರ್ ಅಲ್ಲಿ 1000 ಟೆಕ್ನಿಕ್ಸ್ ಸರ್. ಈಗ ಅದ್ರಲ್ಲಿ ಬ್ಯಾಲೆನ್ಸ್ ಮೆಥಡ್ ಅಂತೀವಿ, ಟುಂಗ್ ಅಕ್ಯುಪಂಕ್ಚರ್ ಅಂತೀವಿ, ಸ್ಕಾಲ್ಪ್ ಅಕ್ಯುಪಂಕ್ಚರ್ ಅಂತೀವಿ, ಆರಿಕ್ಲೋಥೆರಪಿ ಅಂತೀವಿ. ನಾವು ಪೇಷಂಟ್ ನೋಡ್ಬಿಟ್ಟು ಅವ್ರನ್ನ ಡಯಾಗ್ನೋಸ್ ಮಾಡಿ ಅವ್ರಿಗೆ ಯಾವ ಸಿಸ್ಟಮ್ ಆಫ್ ಅಕ್ಯುಪಂಕ್ಚರ್ ಬೇಕು ಆ ಸಿಸ್ಟಮ್ ಆಫ್ ಅಕ್ಯುಪಂಕ್ಚರ್ ನಾವು ಅವ್ರಿಗೆ ರೆಕಮೆಂಡ್ ಮಾಡ್ತೀವಿ. ಇಲ್ಲಿ ಯಾವುದೇ ಆಪರೇಷನ್ ಇರೋದಿಲ್ಲ, ಯಾವುದೇ ಟ್ಯಾಬ್ಲೆಟ್ಸ್ ಗಳು ಇರೋದಿಲ್ಲ. ಹೌದು, ಬರೀ ಒಂದು ಸೂಜಿಯಿಂದ ಇಷ್ಟೆಲ್ಲ ರೆಡಿ ಆಗುತ್ತೆ. ಹೌದು ಸರ್. ಓಕೆ. ಇದ್ರಲ್ಲಿ ಇನ್ನೊಂದ್ ಏನಂದ್ರೆ ಯಾವುದೇ ತರದ ಸೈಡ್ ಎಫೆಕ್ಟ್ ಇಲ್ಲ. ಈಗ ನೋಡಿ, ನಾವು ಅಕ್ಯುಪಂಕ್ಚರ್ ಅಲ್ಲಿ 3 ವೆರೈಟೀಸ್ ಅಂತ ಹೇಳ್ತೀವಿ. ಪರ್ಪೆಂಡಿಕ್ಯುಲರ್ ನೀಡ್ಲಿಂಗ್ ಅಂತೀವಿ, ಅಂದ್ರೆ 90 ಡಿಗ್ರಿ ಪರ್ಪೆಂಡಿಕ್ಯುಲರ್ ಆಗಿ ಅವ್ರ ಶರೀರದಲ್ಲಿ ಪ್ರಿಕ್ ಮಾಡ್ತೀವಿ. ಸೊ ಆಗ ಏನಾಗುತ್ತೆ ಅಂದ್ರೆ ಅದು ನ್ಯೂಟ್ರಲ್ ಅಕ್ಯುಪಂಕ್ಚರ್ ಅಂತ ಹೇಳ್ತೀವಿ. ಅಂದ್ರೆ ಶರೀರ ಅದನ್ನ ಏನ್ ಮಾಡ್ಬೇಕು, ಟೋನಿಫೈ ಮಾಡ್ಬೇಕು ಅಂದ್ರೆ ಟೋನಿಫೈ ಮಾಡುತ್ತೆ, ಸೆಡೇಟ್ ಮಾಡ್ಬೇಕು ಅಂದ್ರೆ ಸೆಡೇಟ್ ಮಾಡ್ಕೊಳ್ಳುತ್ತೆ, ಅಂದ್ರೆ ಪರ್ಪೆಂಡಿಕ್ಯುಲರ್ ನೀಡ್ಲಿಂಗ್ ಮಾಡಿದಾಗ. ಇನ್ನೊಂದು ಟೋನಿಫಿಕೇಶನ್ ಮತ್ತೆ ಸೆಡೇಷನ್ ಅಂತ ಹೇಳ್ತೀವಿ. ಒಂದು ಮೆರಿಡಿಯನ್ ಒಂದ್ ಕಡೆ ನಡೀತಾ ಇದೆ ಅಂದ್ರೆ ಅದು ಫ್ಲೋ ಯಾವ ಕಡೆ ಇರುತ್ತೆ ಆ ಕಡೆ ಪಿಕ್ ಮಾಡಿದ್ರೆ ಬಾಡಿ ಟೋನಿಫೈ ಆಗುತ್ತೆ. ಸೊ ಈಗ ಮೆರಿಡಿಯನ್ ಫ್ಲೋ ಎಗೇನ್ಸ್ಟ್ ಆಗಿ ನಾವು ನೀಡಲ್ ಪಿಕ್ ಮಾಡಿದ್ರೆ ಅದು ಸೆಡೇಷನ್ ಅಂತ ಹೇಳ್ತೀವಿ. ಸರ್ ಇದು ಕಾಸ್ಮೆಟಿಕ್ ಅಕ್ಯುಪಂಕ್ಚರ್ ಅಂತ ಹೇಳ್ತೀವಿ. ಕಾಸ್ಮೆಟಿಕ್ ಅಕ್ಯುಪಂಕ್ಚರ್ ಅಂದ್ರೆ ದಟ್ ಈಸ್ ಮೈನ್ಲಿ ಫಾರ್ ಬ್ಯೂಟಿ ಕಾನ್ಶಿಯಸ್ನೆಸ್. ಸೊ ಇಲ್ಲಿ ಏನಂದ್ರೆ ನಾವು ಫೇಸ್ ಸಹ ಎಲ್ಲಾ ನೀಡಲ್ಸ್ ಅನ್ನ ಪ್ರಿಕ್ ಮಾಡ್ತೀವಿ. ಪ್ರಿಕ್ ಮಾಡೋದ್ರಿಂದ ಅಲ್ಲಿ ಬ್ಲಡ್ ಸಪ್ಲೈ ಚೆನ್ನಾಗುತ್ತೆ ಮತ್ತೆ ನ್ಯೂಟ್ರಿಷನ್ ಸಪ್ಲೈ ಚೆನ್ನಾಗುತ್ತೆ. ಬ್ಯೂಟಿ ಬಗ್ಗೆ ನೀವು ಹೇಳಿದ್ರಿ ಅಂದ್ರೆ ಈಗ ತುಂಬಾ ಜನ ಅದನ್ನ ನೋಡಬಹುದು ಅಂತ ನಾನು ಕೇಳ್ತಾ ಇದ್ದೀನಿ. ಅಂದ್ರೆ ಫೇಸ್ ಬ್ಯೂಟಿ ತುಂಬಾ ಚೆನ್ನಾಗ್ ಆಗೋದಕ್ಕ ಅಥವಾ ಏನ್ ಕಾರಣಕ್ಕೆ? ಫೇಸ್ ಬ್ಯೂಟಿ ತುಂಬಾ ಚೆನ್ನಾಗ್ ಆಗೋದಕ್ಕೆ, ಅಟ್ ದಿ ಸೇಮ್ ಟೈಮ್ ಪಿಂಪಲ್ಸ್ ಆಕ್ನೆ ಎಲ್ಲ ಇದೆ ಅಂದ್ರೆ ಅದು ಸುತ್ತ ನೀಡಲ್ ಪ್ರಿಕ್ ಮಾಡಿ ಅದು ಕಡಿಮೆ ಆಗುತ್ತೆ. ಅದು ಬ್ಲಡ್ ಸಪ್ಲೈ ಜಾಸ್ತಿ ಆಗಿದೆ ಅಂದ್ರೆ ಆಟೋಮೆಟಿಕ್ ಆಗಿ ಅಲ್ಲಿ ಫೇಶಿಯಲ್ ಚೆನ್ನಾಗಿ ಬರುತ್ತೆ, ಅಲ್ಲಿರೋ ಟಾಕ್ಸಿನ್ ಸಹ ಕ್ಲೀನ್ ಆಗುತ್ತೆ. ಇನ್ ಕೇಸ್ ಅವ್ರಿಗೆ ಅಲ್ಲಿ ಪಿಂಪಲ್ಸ್ ಇದೆ ಅಂದ್ರೆ ಅದು ಪಿಂಪಲ್ಸ್ ಕೆಲವರ ಮುಖದಲ್ಲಿ ತುಂಬಾ ಪಿಂಪಲ್ಸ್ ಆಗಿರುತ್ತೆ, ತುಂಬಾ ಗುಳ್ಳೆ ಪಿಂಪಲ್ಸ್ ಇರುತ್ತಲ್ಲ, ಅದು ಹೋಗುತ್ತಾ ಸರ್? ಹೇಗೆ ಹೋಗುತ್ತೆ ಸರ್? ಓಕೆ. ಅಂದ್ರೆ ಯಾವ ಕಾರಣದಿಂದ ಆಗೋದು ಸರ್? ಅದು ಈಗ ನೋಡಿ ಸರ್, ಈಗ ಸ್ಕಿನ್ ಪೋರ್ಸ್ ಅಂತ ಎಲ್ಲಾ ಕಡೆನೂ ಇರುತ್ತೆ. ಸ್ಕಿನ್ ಪೋರ್ಸ್ ಬ್ಲಾಕ್ ಆಯ್ತು ಅಂದ್ರೆ ಅದು ಒಳಗೆ ಸೀಬಮ್ ಅಂತ ಒಂದು ಸೆಕ್ರೇಷನ್ ಆಗುತ್ತೆ. ಸೊ ಅದು ಫಿಲ್ ಆಗಿ ಪಿಂಪಲ್ಸ್ ಆಗುತ್ತೆ. ಸೊ ಈಗ ನಾವು ಸ್ಟೀಮ್ ಆಗಿರ್ಬೋದು, ಇಲ್ಲ ಅಕ್ಯುಪಂಕ್ಚರ್ ಆಗಿರ್ಬೋದು, ಅದೆಲ್ಲ ಕೊಡೋದ್ರಿಂದ ಸ್ಕಿನ್ ಪೋರ್ಸ್ ಓಪನ್ ಅಪ್ ಆಗುತ್ತೆ. ಸ್ಕಿನ್ ಪೋರ್ಸ್ ಓಪನ್ ಅಪ್ ಆಯ್ತು ಅಂದ್ರೆ ಆಕ್ನೆ ಪಿಂಪಲ್ಸ್ ಎಲ್ಲ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ.
ಇದು ಕಾಸ್ಮೆಟಿಕ್ ಅಕ್ಯುಪಂಕ್ಚರ್ ಮಾಡೋಕ್ಕೆ ಮುಂಚೆ ಹಾಂ ಸೊ ನಾವು ಸ್ವಲ್ಪ ಮಸಾಜ್ ಮಾಡ್ತೀವಿ, ಫೇಶಿಯಲ್ ಮಸಾಜ್ ಎಲ್ಲ ಮಾಡಿ. ಅದು ಒಂದು ಸೈಂಟಿಫಿಕ್ ರೀಸನ್ ಇದೆ. ಓಕೆ ಈಗ ನೋಡಿ ಇಲ್ಲಿ ಫೇಸಲ್ಲಿ ನಾವು ಇಲ್ಲಿ ಫೇಸಲ್ಲಿ ನೋಡ್ಕೊಂಡ್ರೆ ನಾವು ಕಂಡುಹಿಡಿಬಹುದು ಮನುಷ್ಯನ ಆರೋಗ್ಯ ಹೆಂಗಿದೆ ಅಂತ. ಓಕೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಲೈನ್ಸ್ ಬರುತ್ತೆ ಈ ರೀತಿ, ಅದು ಫೋರ್ಹೆಡ್ ಲೈನ್ಸ್ ಅಂತ ಹೇಳ್ತೀವಿ. ಹೌದು ದಟ್ ಈಸ್ ಮೈನ್ಲಿ ಫಾರ್ ಡೈಜೆಷನ್. ಹೌದು. ಮತ್ತೆ ಕೆಲವರಿಗೆ ಈ ಕಡೆ ಹಿಂಗ್ ಲೈನ್ಸ್ ಬರುತ್ತೆ, ದಟ್ ಈಸ್ ಮೈನ್ಲಿ ಫಾರ್ ಲಿವರ್ ಅಂಡ್ ಸ್ಪ್ಲೀನ್ ಅಂತ. ಓಕೆ ರೈಟ್ ಸೈಡ್ ಹಿಂಗೆ ಮಾರ್ಕ್ ಬಿದ್ದಿದೆ ಅಂದ್ರೆ ಲಿವರ್ ಅಲ್ಲಿ ಏನೋ ತೊಂದರೆ ಇದೆ ಅಂತ. ಹಾಂ ಸೊ ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಈ ರೀತಿ ಲೈನ್ ಬಿದ್ದಿದೆ ಅಂದ್ರೆ ಅದು ಸ್ಪ್ಲೀನ್ ಅಲ್ಲಿ ಏನೋ ತೊಂದರೆ ಇದೆ ಅಂತ. ಸೊ ಮತ್ತೆ ಕೆಲವರಿಗೆ ಈ ಕಡೆ ರಿಂಕಲ್ಸ್ ಬಂದಿರುತ್ತೆ, ಹೌದು ಅದು ಕ್ರೋಫಿಟ್ ಲೈನ್ಸ್ ಅಂತ ಹೇಳ್ತೀವಿ. ಮತ್ತೆ ಕೆಲವರಿಗೆ ಇಲ್ಲಿ ಲೈನ್ ಬಂದಿರುತ್ತೆ, ದಟ್ ಈಸ್ ಮೈನ್ಲಿ ಫಾರ್ ಯಾರಿಗೆ ಡಿಪ್ರೆಷನ್ ಹಂಗೆಲ್ಲ ಇರುತ್ತೆ. ಸೊ ಯಾರು ಮೆಂಟಲಿ ಅನ್ಸ್ಟೇಬಲ್ ಇರ್ತಾರೆ ಅವ್ರಿಗೆ ಇಲ್ಲಿ ಲೈನ್ ಎಲ್ಲ ಬರುತ್ತೆ. ಸೊ ಆಕ್ಚುಲಿ ಕಾಸ್ಮೆಟಿಕ್ ಅಕ್ಯುಪಂಕ್ಚರ್ ಅಂದ್ರೆ ಜಸ್ಟ್ ನಾವು ಫೇಸ್ ಮೇಲೆ ಪ್ರಿಕ್ ಮಾಡ್ತೀವಿ ಅಂತಲ್ಲ, ಒಂದೊಂದು ಲೈನ್ಗೆ ಒಂದೊಂದು ರೀತಿ ಡೈಜೆಸ್ಟಿವ್ ಪ್ರಾಬ್ಲಮ್ ಆಗಿರ್ಬೋದು, ಬೇರೆ ತೊಂದರೆಗಳಿರುತ್ತೆ. ಸೊ ಅಕ್ಯುಪಂಕ್ಚರ್ ಮಾಡೋದ್ರಿಂದ ಇಂಡೈರೆಕ್ಟ್ ಆಗಿ ನಾವು ಆ ತೊಂದರೆ ಸಹ ಕಡಿಮೆ ಮಾಡ್ಬೋದು. ಈಗ ಅಟ್ ದಿ ಸೇಮ್ ಟೈಮ್ ನನ್ನ ಫೇಸಲ್ಲಿ ಮಾತ್ರ ಟ್ರೀಟ್ಮೆಂಟ್ ಕೊಟ್ಟು ಆ ತೊಂದರೆ ಕಡಿಮೆ ಮಾಡ್ತೀನಿ ಅಂದ್ರೆ ಕಡಿಮೆ ಮಾಡೋಕ್ಕಾಗಲ್ಲ. ಫೇಸಲ್ಲಿ ಸಹ ಟ್ರೀಟ್ಮೆಂಟ್ ಕೊಟ್ಟು ಏನು ತೊಂದರೆ ಇದೆ ಆ ತೊಂದರೆಗೆ ಸಹ ಪಾಯಿಂಟ್ಸ್ ನೀಡ್ಲಿಂಗ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಈಗ ಡೈಜೆಷನ್ ಏನೋ ತೊಂದರೆ ಇದೆ ಅಂದ್ರೆ ನಾವು ಇಷ್ಟು ಮಾಡಿದ್ರೆ ಆಗೋದಿಲ್ಲ. ಸೊ ಇಷ್ಟು ಮಾಡಿ ಸ್ಟೊಮಕ್ ಮೆರಿಡಿಯನ್ ಪಾಯಿಂಟ್ಸ್ ಹಾಕಿದ್ರೆ ಡೈಜೆಷನ್ ಸಹ ಇಂಪ್ರೂವ್ ಆಗುತ್ತೆ. ಓಕೆ ಹಾಂ 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 ಸೊ ಇವಾಗ ಒಂದೇ ಸರಿ ಫೇಶಿಯಲ್ ಗ್ಲೋ ಬರಬೇಕು ಅಂದ್ರೆ ಬರೀ ಫೇಸ್ಗೆ ಅಕ್ಯುಪಂಕ್ಚರ್ ಮಾಡ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ಬರೋದಿಲ್ಲ. ಸೊ ಈಗ ಫಾರ್ ಎಕ್ಸಾಂಪಲ್ ನೀವೇ ನೋಡಿ, ಈಗ ಸ್ನಾನ ಮಾಡಿರ್ತೀರಾ, ಹೌದು ಸ್ನಾನ ಮಾಡಿದ ತಕ್ಷಣ ಫೇಸ್ ಹೆಂಗಿರುತ್ತೆ? ಕರೆಕ್ಟ್, ತುಂಬ ಹೊಳಪಿರುತ್ತೆ. ಒಳಪಿರುತ್ತೆ, ಯಾಕಂದ್ರೆ ಫುಲ್ ಓವರ್ ಆಲ್ ಬಾಡಿನ ನಾವು ಎಲ್ಲ ಕ್ಲೀನ್ ಮಾಡಿರ್ತೀವಿ. ಸೊ ಇದು ಅಕ್ಯುಪಂಕ್ಚರ್ ಅಷ್ಟೇ, ಬರೀ ಫೇಸ್ ಮೇಲೆ ಮಾಡಿದ್ರೆ ಆಗೋದಿಲ್ಲ. ತೊಂದರೆ ಏನಿದೆ ಅಂತ ಕಂಡು ಹಿಡಿದ್ಬಿಟ್ಟು ಸೊ ಆ ತೊಂದರೆಗೆ ಸಹ ಟ್ರೀಟ್ಮೆಂಟ್ ಕೊಡೋದು, ಮೂಲಕ್ಕೆ ಮದ್ದು ಕೊಡೋದು. ಎಸ್ ಎಸ್. ಈಗ ಇವ್ರಿಗೆ ಇಷ್ಟೆಲ್ಲ ನೀಡಲ್ಸ್ ಹಾಕಿದಿರಲ್ಲ, ಇವ್ರನ್ನ ಎಷ್ಟು ಗಂಟೆ ಮಲಗಿಸ್ತೀರಿ? 30 ಮಿನಿಟ್ಸ್ 30 ಮಿನಿಟ್ಸ್ ಅಷ್ಟೇ. ಓಕೆ ಓಕೆ. ಈಗ ಇಲ್ಲಿಗೆ ಯಾರಾದ್ರೂ ಬಂದ್ರೆ ಬೆಳಿಗ್ಗೆ ಬಂದು ಮತ್ತೆ ಮನೆಗೆ ಹೋಗ್ಬೋದು ಇಮಿಡಿಯೇಟ್ 1 hour 2 hour ಅಲ್ಲಿ? ಹೌದು ಸರ್. ಇಲ್ಲೊಂದು ಪಿಂಪಲ್ ಇದೆ ಅಂತ ಇಟ್ಕೊಳ್ಳಿ, ಆ ಪಿಂಪಲ್ ಸುತ್ತೂರನು ಆಗ್ಬೋದು. ಈಗ ನೋಡಿ, ಇದು ನಾವು ಪಿಂಪಲ್ ಅಂತ ಇದನ್ನೇ ಅನ್ಕೊಳ್ಳೋಣ. ಐ ವಿಲ್ ಶೋ ಇದು ನೋಡಿ ಸರ್, ಈ ಕಪ್ಪಗೆ ಇದೆಯಲ್ಲ ನೋಡಿ, ಪಿಂಪಲ್ ಇದೆ ಅಂದ್ರೆ ಆ ಪಿಂಪಲ್ ಸುತ್ತಾರೋ ಈ ರೀತಿ ನಾವು ನೀಡ್ಲಿಂಗ್ ಮಾಡ್ತೀವಿ. ಸೊ ಅದ್ರ ಸುತ್ತ ಎಷ್ಟು ನೀಡಿಂಗ್ ಅದು ಮಾಡ್ಬೋದು ನಾವು. ಸೊ ಇಲ್ಲಿ ಗ್ಯಾಪ್ ಇದೆಯಲ್ಲ ಅಲ್ಲಿ ಸಹ ನೀಡ್ಲಿಂಗ್ ಮಾಡ್ಬೋದು. ಓಕೆ. ಸೊ ಈಗ ನಮ್ಗೆ ಒಂದು 2 ಸೆಷನ್ಸ್ ಅಲ್ಲಿ 3 ಸೆಷನ್ಸ್ ಅಲ್ಲಿ ಗೊತ್ತಾಗುತ್ತೆ ಎಷ್ಟು ಕಡಿಮೆ ಆಗುತ್ತೆ ಅಂತ. ಸೊ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ಬೋದು ಅವ್ರಿಗೆ 10 ಸೆಷನ್ಸ್ ಬೇಕಾ ಹಿಂಗೆ ಅಂತ.